ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ಮಂಗಳೂರು ಬನ್ಸು ಸಾಮಾನ್ಯವಾಗಿ ಮೈದಾ ಹಿಟ್ಟಲ್ಲೇ ಮಾಡ್ತಾರೆ ಹೋಟೆಲ್ಗಳಲ್ಲಿ. ಆದ್ರೆ ಇವತ್ತಿನ ವಿಡಿಯೋದಲ್ಲಿ ಗೋಧಿ ಹಿಟ್ಟನ್ನ ಬಳಸ್ಕೊಂಡು ಸೂಪರ್ ಪರ್ಫೆಕ್ಟ್ ಆಗಿರೋ ಮಂಗಳೂರು ಬನ್ಸು ಮತ್ತೆ ಅದ್ರ ಜೊತೆಗೆ ಒಂದೊಳ್ಳೆ ಕುರ್ಮಾ ರೆಸಿಪಿನ ಈಸಿಯಾಗಿ ಮಾಡ್ಕೊಳ್ಳುವಂತದ್ದನ್ನ ಶೇರ್ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಸೂಪರ್ ಆಗಿರುತ್ತೆ, ಮಿಸ್ ಮಾಡದೆ ಇದೇ ತರ ಟ್ರೈ ಮಾಡಿ ನೋಡಿ. ಮೊದಲಿಗೆ ನಾನಿಲ್ಲಿ ಚೆನ್ನಾಗಿ ಹಣ್ಣಾಗಿರುವಂತ ಬಾಳೆಹಣ್ಣನ್ನ ತಗೊಂಡಿದ್ದೀನಿ. 5ರಿಂದ 6 ತಗೊಳ್ತಾ ಇದ್ದೀನಿ. ತುಂಬಾ ಹಣ್ಣಾಗಿದ್ರೆ ಬನ್ಸ್ ತುಂಬಾ ಚೆನ್ನಾಗ್ ಬರುತ್ತೆ. ಮೇಲ್ಗಡೆ ಸಿಪ್ಪೆ ಕಪ್ಪಾಗಿರತ್ತಲ್ಲ, ಅದ್ರಲ್ಲಿ ಮಾಡಿದ್ರೆ ಇನ್ನೂ ಕೂಡ ತುಂಬಾ ಚೆನ್ನಾಗಿರತ್ತೆ. ಬಟ್ ಅಷ್ಟೊಂದು ಕಪ್ಪಾಗಿ ಹಣ್ಣಾಗಿರುವಂತ ಬಾಳೆಹಣ್ಣು ಇರ್ಲಿಲ್ಲ. ಚೆನ್ನಾಗಿ ಹಣ್ಣಾಗಿರುವಂತದ್ದಿತ್ತು, ಅದ್ರಲ್ಲೇ ಬನ್ಸ್ ನ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಸ್ವಲ್ಪನೂ ಗಂಟ್ ಇಲ್ದಿರೋ ಹಾಗೆ ಕೈಯಲ್ಲಾದ್ರೂ ಮಾಡ್ಕೊಳ್ಳಿ. ಮಿಕ್ಸಿ ಜಾರನ್ನ ಉಪಯೋಗಿಸಿದ್ರೆ ನಂಗೆ ಅಷ್ಟು ಇಷ್ಟ ಆಗಲ್ಲ. ಸೊ ನಾವು ಕೈಯಲ್ಲಿ ಮಾಡ್ಕೋಬೇಕು, ಇಲ್ಲಾಂದ್ರೆ ಈ ತರ ಮ್ಯಾಶರ್ನ ಉಪಯೋಗಿಸ್ಕೊಂಡು ಮ್ಯಾಶ್ ಮಾಡ್ಕೊಳ್ಬೇಕು. ನಂತರ 3 ಚಮಚ ಆಗುವಷ್ಟು ಸಕ್ಕರೆ ಬದಲಾಗಿ ಬೆಲ್ಲ ಕೂಡ ಉಪಯೋಗಿಸ್ಬೋದು. 2 ಪಿಂಚ್ ಆಗುವಷ್ಟು ಉಪ್ಪು, 3 ಪಿಂಚ್ ಆಗುವಷ್ಟು ಕುಕಿಂಗ್ ಸೋಡಾ, ಅರ್ಧ ಚಮಚ ಜೀರಿಗೆ, 2 ಚಮಚ ಆಗುವಷ್ಟು ಕುಕಿಂಗ್ ಆಯಿಲ್ ನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ಬನ್ಸ್ ತುಂಬಾ ಚೆನ್ನಾಗ್ ಬರುತ್ತೆ, ಮಿಸ್ ಮಾಡದೆ ಹಾಕಿ. ಇದಾದ ನಂತರ ಮೊಸರು ಬೇಕಾಗತ್ತೆ. ಮೊಸರು ಹಾಕೋದ್ರಿಂದ ಹಿಟ್ಟು ಬೇಗ ಫರ್ಮೆಂಟೇಶನ್ ಆಗತ್ತೆ. ಫರ್ಮೆಂಟೇಶನ್ ಚೆನ್ನಾಗಾದ್ರೆ ಬನ್ಸ್ ತುಂಬಾ ಚೆನ್ನಾಗ್ ಬರತ್ತೆ. ಒಳಗಡೆ ಗೂಡ್ ಗೂಡಾಗಿ ಹೊರಗಡೆ ಸಿಗುತ್ತಲ್ಲ, ಅದೇ ತರ ಬರತ್ತೆ. ನಾನಿಲ್ಲಿ 4ರಿಂದ 5 ಚಮಚ ಆಗುವಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ. ಮೊಸರು ಚೂರು ಹುಳಿ ಆಗಿದ್ರೆ ಒಳ್ಳೇದು, ತುಂಬಾ ಹುಳಿ ಆಗಿರ್ಬೇಕು ಅಂತ ಏನಿಲ್ಲ. ಹೇಗಿದ್ರು ನಾವ್ ಇದನ್ನ ಓವರ್ ನೈಟ್ ಬಿಡ್ತೀವಲ್ವಾ, ಅಲ್ಲಿಗಲ್ಲಿಗೆ ಸರಿ ಹೋಗುತ್ತೆ. ಈಗ ನೋಡಿ ಮತ್ತೆ ಚೆನ್ನಾಗಿ ಬೀಟ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದ್ 2ರಿಂದ 3 ಚಮಚ ಆಗುವಷ್ಟು ನೀರಾದ್ರೆ ಸಾಕು. ಈಗ ಮತ್ತೆ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಮ್ಮಿ ಅಂದ್ರು 4ರಿಂದ 5 ನಿಮಿಷನಾದ್ರೂ ಈ ತರ ಬೀಟ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದಾದ ನಂತರ 1.5 ಕಪ್ ಅಂತ ಅನ್ಕೊಳ್ಳಿ. ನಾನು ಗೋಧಿ ಹಿಟ್ಟಿನ ಡಬ್ಬದಲ್ಲಿ ಈ ತರ ಒಂದು ಹೆಚ್ಚು ಯೂಸ್ ಮಾಡದೇ ಇರೋಂತ ಸೌಟನ್ನ ಇಟ್ಟಿರ್ತೀನಿ. ಅದ್ರಿಂದಾನೇ ಒಂದ್ ಅಳತೆನಲ್ಲಿ ಅಳತೆ ಮಾಡ್ಕೊಂಡು ತಗೊಳ್ತೀನಿ. ನೀವ್ ಇದನ್ನ ಗೋಧಿ ಹಿಟ್ಟನ್ನ ಹೇಗ್ ಅಳತೆ ಮಾಡ್ಕೊಂಡು ತಗೋಬೇಕು ಅಂದ್ರೆ, ಆ ಬಾಳೆಹಣ್ಣಿನ ಮಿಶ್ರಣ ಇರುತ್ತಲ್ವಾ, ನೀರ್ ಹಾಕ್ದೇನೆ ಆ ಮಿಶ್ರಣ ಎಷ್ಟು ಹಿಟ್ಟನ್ನ ಹಿಡ್ಸುತ್ತೋ ಅಷ್ಟಷ್ಟನ್ನೇ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಅಂದಾಜಲ್ಲಿ ಹಾಕಿದೀನಿ. ಒಟ್ನಲ್ಲಿ ಬಾಳೆಹಣ್ಣಿನ ಮಿಶ್ರಣ ಎಷ್ಟು ಗೋಧಿ ಹಿಟ್ಟನ್ನ ಹಿಡ್ಸಕ್ಕಾಗತ್ತೋ ಅಷ್ಟನ್ನೇ ಹಾಕಿ, ನೀರ್ ಹಾಕೊಂಡ್ ಮಿಕ್ಸ್ ಮಾಡ್ಕೊಳಕ್ ಹೋಗ್ಬೇಡಿ, ಚೆನ್ನಾಗಿರಲ್ಲ. ಈಗ ನೋಡಿ ಮಿಕ್ಸ್ ಮಾಡ್ಕೊಂಡಿದೀನಿ ಸಾಫ್ಟ್ ಆಗಿ. ಇದಕ್ಕೆ ಒಂದ್ 2ರಿಂದ 3 ಚಮಚ ಆಗುವಷ್ಟು ಮತ್ತೆ ಮೇಲ್ಗಡೆ ಎಣ್ಣೆ ಹಾಕೊಂಡು ಮತ್ತೆ ಚೆನ್ನಾಗಿ ನಾದ್ಕೊಂಡು ಇಡ್ಬೇಕು. ಮೇಲ್ಗಡೆ ಎಣ್ಣೆ ಹಚ್ಚೋದ್ರಿಂದ ಕಪ್ಪಾಗಲ್ಲ, ಮತ್ತೆ ಕೆಲವೊಂದ್ಸಲ ಹಿಟ್ಟು ಮೇಲ್ಗಡೆ ಒಂಥರ ಸಿಪ್ಪೆ ತರ ಆಗ್ಬಿಡುತ್ತೆ. ಆ ತರಾನು ಆಗಲ್ಲ, ಡ್ರೈ ಆಗಲ್ಲ. ಈಗ ಇದನ್ನ ಮುಚ್ಚಿ ಓವರ್ ನೈಟ್ ಹಾಗೆ ಬಿಟ್ಬಿಡ್ಬೇಕು. ನಂತರ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡಿದೀನಿ. ಇದಕ್ಕೆ 1 ಕಪ್ ಆಗುವಷ್ಟು ನೆನೆಸಿರೋಂತ ಬಿಳಿ ಬಟಾಣಿ ಮತ್ತೆ 1 ಆಲೂಗಡ್ಡೆ, ಬೇಯೋದಿಕ್ಕೆ ಬೇಕಾದಷ್ಟು ನೀರು. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಂಡು ಒಂದ್ 4 ವಿಜಿಲ್ ಕೂಗಿಸ್ಕೊಳ್ತೀನಿ. ಕಾಳು ಎಷ್ಟು ಬೇಗ ಬೇಯುತ್ತೆ ಅನ್ನೋದ್ರ ಮೇಲೆ ವಿಜಿಲ್ ತಗೊಳ್ಳಿ. ಅಂದ್ರೆ ಕೆಲವೊಂದ್ಸಲ 2 ವಿಜಿಲ್ಗೆ ಚೆನ್ನಾಗಿ ಬೆಂದೋಗ್ಬಿಡತ್ತೆ. ಸೊ ನೋಡ್ಕೊಂಡು ಸಾಫ್ಟ್ ಆಗಿ ಬೇಯಿಸಿ ಸೈಡ್ ಅಲ್ಲಿ ತಿಟ್ಕೊಳ್ಳಿ. ನಂತರ ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿ, 2 ಚಮಚ ಹುರಿಗಡ್ಲೆ ಅಥವಾ ಪುಟಾಣಿ, 3 ಹಸಿರು ಮೆಣಸಿನಕಾಯಿ, 1 ಇಂಚ್ ಆಗುವಷ್ಟು ಚಕ್ಕೆ, 2 ಲವಂಗ, ಅರ್ಧ ಚಮಚ ಜೀರಿಗೆನ ಸೇರಿಸ್ತಾ ಇದ್ದೀನಿ. ಸೋಂಪು ಇಷ್ಟ ಪಡೋರು ಸೋಂಪು ಕೂಡ ಹಾಕೋಬಹುದು, ಬಡೆ ಸೊಪ್ಪು. ಇದಾದ ನಂತರ ಕೊತ್ತಂಬರಿ ಕಡ್ಡಿ ಸಮೇತ ಹಾಕಿ ರುಚಿ ತುಂಬಾ ಚೆನ್ನಾಗಿರತ್ತೆ. ನೀರ್ ಹಾಕೊಂಡು ಇದನ್ನ ನೈಸ್ ಆಗಿ ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ಳಿ. ಇದಾದ ನಂತರ ಒಂದು ಬಾಣ್ಲೆ ಇಟ್ಕೊಂಡಿದೀನಿ. ಇದಕ್ಕೆ 2ರಿಂದ 2.5 ಚಮಚ ಆಗುವಷ್ಟು ಕುಕಿಂಗ್ ಆಯಿಲ್, ಅರ್ಧ ಚಮಚ ಜೀರಿಗೆ, 1 ಪಲಾವ್ ಎಲೆ, ಮೀಡಿಯಂ ಸೈಜ್ದು 2 ಈರುಳ್ಳಿನ ತೆಳುವಾಗಿ ಉದ್ದಕ್ಕೆ ಕಟ್ ಮಾಡಿ ಸೇರಿಸಿದೀನಿ. ಫ್ರೆಶ್ ಆಗಿ ಜಜ್ಜಿಟ್ಕೊಂಡಿರೋ 1.5 ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ಇದೆಲ್ಲಾನು ಚೆನ್ನಾಗಿ ಕಲರ್ ಚೇಂಜ್ ಆಗಿ ಹಸಿ ವಾಸನೆ ಎಲ್ಲ ಹೋಗುವವರೆಗೂ ಬಾಡಿಸ್ಕೋಬೇಕು. ಈಗ ನೋಡಿ ಹಸಿ ವಾಸನೆ ಎಲ್ಲ ಹೋಗಿ ಕಲರ್ ಕೂಡ ಚೇಂಜ್ ಆಗಿದೆ. ಈಗ ಇದಕ್ಕೆ 2 ಹುಳಿ ಟೊಮ್ಯಾಟೊ ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಅರ್ಶಿನದ ಪುಡಿ, ಅರ್ಧ ಚಮಚ ಆಗುವಷ್ಟು ಹೋಮ್ ಮೇಡ್ ಧನಿಯಾ ಪುಡಿ, 1/4 ಚಮಚ ಆಗುವಷ್ಟು ಗರಂ ಮಸಾಲ, ಹೊರಗಡೆಯಿಂದ ತಂದಿದ್ದಾದ್ರೆ ಜಾಸ್ತಿ ಹಾಕೊಳ್ಳಿ. ಖಾರಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಅಚ್ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಮಸಾಲೆಗೂ ಕೂಡ
ಹಸಿಮೆಣಸಿನಕಾಯಿನ ಹಾಕಿದ್ದೀವಿ ಅಲ್ವಾ, ಹಾಗಾಗಿ ನಾನು ಬರೀ ಅರ್ಧ ಚಮಚ ಆಗುವಷ್ಟು ಅಚ್ ಖಾರದ ಪುಡಿನ ಸೇರಿಸಿದ್ದೀನಿ. ನೀವು ನಿಮ್ಗೆ ಹೇಗೆ ಖಾರ ಬೇಕು ಅಂತ ನೋಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಈಗ ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಸೌಟಲ್ಲೇನೆ ಮ್ಯಾಶ್ ಮಾಡ್ತಾ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಇದಕ್ಕೆ ರುಬ್ಬಿಟ್ಕೊಂಡಿರುವಂತ ಮಸಾಲೆ ಕೂಡ ಸೇರಿಸಿದ್ದೀನಿ. ಜೊತೆಗೆ ಸ್ವಲ್ಪ ನೀರನ್ನ ಕೂಡ ಹಾಕಿ ಮಿಕ್ಸಿ ಜಾರ್‌ಗೆ ಅದನ್ನು ಕೂಡ ಸೇರಿಸಿದ್ದೀನಿ. ಈಗ ಇದೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಲಿಡ್‌ನ ಕ್ಲೋಸ್ ಮಾಡಿ ಕಡಿಮೆ ಉರಿನಲ್ಲಿ ಆಗಾಗ ಮಿಕ್ಸ್ ಮಾಡ್ತಾ 2 ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಅಂದ್ರೆ ಆಗಾಗ ಮಿಕ್ಸ್ ಮಾಡ್ಕೊಂಡ್ರೆ ಅದು ತಳ ಹಿಡಿಯೋದಿಲ್ಲ. ಈಗ ಮತ್ತೊಂದ್ಸಲ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಬೇಯಿಸಿಟ್ಕೊಂಡಿರುವಂತ ಆಲೂಗಡ್ಡೆ ಮತ್ತೆ ಬಿಳಿ ಬಟಾಣಿ ಮತ್ತೊಂದ್ ಸ್ವಲ್ಪ ನೀರನ್ನ ಕೂಡ ಸೇರಿಸ್ತಾ ಇದ್ದೀನಿ. ಗ್ರೇವಿ ಕನ್ಸಿಸ್ಟೆನ್ಸಿ ನಿಮ್ಗೆ ತೆಳುವಾಗಿದ್ರೆ ಇಷ್ಟ ಆಗತ್ತಾ ಅಥವಾ ಗಟ್ಟಿಯಾಗಿದ್ರೆ ಇಷ್ಟ ಆಗತ್ತಾ ಅಂತ ನೋಡ್ಕೊಂಡು ನೀವು ಎಕ್ಸ್ಟ್ರಾ ನೀರನ್ನ ಹಾಕೋಬಹುದು. ಆಲೂಗಡ್ಡೆನ ನಾನು ಇದ್ರಲ್ಲೇನೆ ಸೌಟಿಂದ ಮ್ಯಾಶ್ ಮಾಡ್ಕೊಂಡೆ, ಸಾಫ್ಟ್ ಆಗಿ ಬೆಂದಿತ್ತು. ಮತ್ತೆ ನನ್ಗೆ ತುಂಬಾ ಗಟ್ಟಿ ಅಂತ ಅನ್ನಿಸ್ತಾ ಇತ್ತು, ಹಾಗಾಗಿ ಇನ್ ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಾದ ನಂತರ ಒಳ್ಳೆ ಟೇಸ್ಟ್ ಬರ್ಬೇಕು, ರೆಸ್ಟೋರೆಂಟ್ ತರ ಅನ್ನಿಸ್ಬೇಕು ಅಂದ್ರೆ ಕಸೂರಿ ಮೇಥಿ ಹಾಕ್ಬೇಕು ಗ್ರೇವಿಗಳಿಗೆ. ಸೊ 1 ಚಮಚ ಆಗುವಷ್ಟು ಕಸೂರಿ ಮೇಥಿನ ಕೈಯಲ್ಲಿ ಪುಡಿ ಮಾಡಿ ಸೇರಿಸಿ ಲಿಡ್‌ನ ಕ್ಲೋಸ್ ಮಾಡಿ 3 ರಿಂದ 4 ನಿಮಿಷ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಸುತ್ತ ಎಲ್ಲ ಎಣ್ಣೆ ತೇಲಿ ಬಂದಿದೆ. ಈಗ ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಬಿಳಿ ಬಟಾಣಿ ಕುರ್ಮಾ ರೆಡಿ ಆಗುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ. ಸಂಜೆ ಈವ್ನಿಂಗ್ ಅಲ್ಲಿ ತಿಂತಾ ಇದ್ರೆ ಚಾಟ್ ತಿಂದಂಗ್ ಅನ್ನಿಸ್ತಾ ಇರತ್ತೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಇದು. ಈಗ ನೋಡಿ ಹಿಟ್ಟು ಚೆನ್ನಾಗಿ ಫರ್ಮೆಂಟೇಶನ್ ಆಗಿದೆ. 8 ರಿಂದ 10 ಅವರ್ ನಾನು ಇದನ್ನ ಬಿಟ್ಟಿದ್ದೆ. ಈಗ ಮತ್ತೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬನ್ಸ್ ಹಿಟ್ಟನ್ನ ತುಂಬಾ ಗಟ್ಟಿಯಾಗಿ ಕಲಸ್ಕೊಳಕ್ ಹೋಗ್ಬೇಡಿ. ವಿಡಿಯೋದಲ್ಲಿರೋ ಹಾಗೆ ಸಾಫ್ಟ್ ಆಗಿನೇ ಇರ್ಬೇಕು. ನಂತರ ಇದು ಕೈಗೆ ತುಂಬಾ ಅಂಟುತ್ತೆ. ಪ್ರತಿ ಸಲ ಕೈಯಲ್ಲಿ ತಗೊಳಕ್ ಹೋದ್ರೆ ಕೈಗೆ ಅಂಟುತ್ತೆ ಅಂತ ಹೇಳಿ ಈ ತರದೊಂದ್ ಸಣ್ಣ ಸೌಟಲ್ಲಿ ಒಂದೇ ಅಳತೆನಲ್ಲಿ ಕೂಡ ಬರುತ್ತೆ ಅಲ್ವಾ, ಹಾಗಾಗಿ ಇದ್ರಲ್ಲೇ ತಗೊಂಡು ನಿಧಾನಕ್ಕೆ ಅದನ್ನ ಉಂಡೆ ಮಾಡ್ಕೊಂಡು ಕೈಯಲ್ಲೇ ನಾವು ತಟ್ಟಿ ಕೂಡ ಬನ್ಸ್‌ನ ಮಾಡ್ಕೋಬಹುದು. ತುಂಬಾ ಚೆನ್ನಾಗ್ ಬರುತ್ತೆ. ಎಷ್ಟೇ ದಪ್ಪ ಮಾಡಿದ್ರು ಒಳಗಡೆ ಗೂಡ್ ಗೂಡಾಗಿ ಸಿಕ್ಕಾಪಟ್ಟೆ ಚೆನ್ನಾಗ್ ಬಂದಿರತ್ತೆ. ಈಗ ನಾನಿಲ್ಲಿ ಯಾವ್ದಕ್ಕೂ ಇರ್ಲಿ ಲಟ್ಸೋದು ಬೇಡ ಇದಕ್ಕೆ. ಸ್ವಲ್ಪ ಬಟರ್ ಶೀಟ್ ಮೇಲೆ ಎಣ್ಣೆ ಹಚ್ಕೊಂಡು ಕೈಯಲ್ಲೇನೆ ತಟ್ಟಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಮುಂಚೆನೆ ಬಿಸಿ ಮಾಡ್ಕೊಂಡಿದ್ದೆ. ಚೆನ್ನಾಗ್ ಎಣ್ಣೆ ಕಾದಿರ್ಬೇಕು. ನೋಡಿ ಎಣ್ಣೆಗ್ ಹಾಕಿದ ತಕ್ಷಣನೇ ಚೆನ್ನಾಗಿ ಉಬ್ಬಿ ಬಂತಲ್ವಾ, ಪ್ರತಿಯೊಂದು ಬನ್ಸು ಕೂಡ ಇದೇ ತರ ಉಬ್ಬಿ ಬರುತ್ತೆ. ನಾನು ಸ್ವಲ್ಪ ತೆಳುವಾಗಿನೇ ಮಾಡ್ಕೊಂಡೆ, ಯಾಕಂದ್ರೆ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಅದು. ಇದ್ ತುಂಬಾ ದಪ್ಪ ಮಾಡ್ಕೊಂಡ್ಬಿಟ್ರೆ 2 ತಿಂದ್ರೆ ಹೊಟ್ಟೆ ತುಂಬಿಡುತ್ತೆ. ಸೊ ನಾನ್ ಚೂರ್ ತೆಳುವಾಗಿ ಮಾಡ್ಕೊಂಡೆ. ನಾವೇನಾದ್ರೂ ಇದಕ್ಕಿಂತ ಜಾಸ್ತಿ ದಪ್ಪ ಮಾಡಿದ್ರೆ ಮಾಡ್ಬೋದು. ಎಷ್ಟು ದಪ್ಪ ಬೇಕಾದ್ರೂ ಮಾಡ್ಬೋದು. ಚೆನ್ನಾಗ್ ಉಬ್ಬಿ ಬರುತ್ತೆ. ಎಷ್ಟು ದಪ್ಪ ಮಾಡ್ತೀವೋ ಅಷ್ಟು ಚೆನ್ನಾಗಿ ಉಬ್ಬುತ್ತೆ. ಮತ್ತೆ ತುಂಬಾ ಹೊತ್ತು ಇದೇ ತರ ಉಬ್ಬಿನೇ ಇರುತ್ತೆ. ನಾನ್ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಸ್ವಲ್ಪನೂ ಎಣ್ಣೆ ಸಹ ಹಿಡ್ದಿರೋದಿಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ. ನಂಗಂತೂ ಬನ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನಿಮ್ಗೂ ಕೂಡ ಇಷ್ಟ ಆಗತ್ತಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನೋಡಿ ತೋರಿಸ್ತಾ ಇದೀನಲ್ವಾ, ಸ್ವಲ್ಪನೂ ಎಣ್ಣೆ ಹಿಡ್ದಿಲ್ಲ. ಈ ಬನ್ಸು, ಆ ಕುರ್ಮಾ, ಸ್ವಲ್ಪ ಬೇಕಂದ್ರೆ ತೆಂಗಿನಕಾಯಿ ಚಟ್ನಿ, ಇದು ಆಪ್ಷನಲ್ಲು. ಇದ್ರೆ ಮಾತ್ರ ಹೋಟೆಲ್ಲೇ ಮರ್ತೋಗ್ಬಿಡ್ಬೇಕು. ಹೋಟೆಲಲ್ಲಿ ನಮ್ ಮನೇಲಿ ಈ ತರ ಒಂದ್ಸಲ ಮಾಡ್ಕೊಂಡ್ ತಿಂದ್ಬಿಟ್ರೆ ಹೋಟೆಲ್‌ಗೆ ಹೋದಾಗ ಅಲ್ಲಿನ್ ಬನ್ಸು ನಮ್ಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಸೊ ಈ ರೆಸಿಪಿ ಪರ್ಫೆಕ್ಟ್ ಆಗಿದೆ. ಪ್ಲೀಸ್ ಟ್ರೈ ಮಾಡಿ. ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ನೋಡಿ ಎಷ್ಟು ದಪ್ಪ ಮಾಡ್ಕೊಂಡ್ರು ಒಳಗಡೆ ಅದು ನೀಟಾಗಿ ಬೆಂದೋಗಿರುತ್ತೆ. ದಪ್ಪ ಅಂತ ಅನ್ಸೋದೇ ಇಲ್ಲ. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬೈ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.